ನಿನ್ನೆ ರಾತ್ರಿ 10 ಗಂಟೆಗೆ ಭಜನೆ ಎಲ್ಲ ಸ್ಟಾರ್ಟ್ ಆಗಿದ್ದು, ಇವತ್ತು ಮತ್ತೆ ಬೆಳಿಗ್ಗೆ 5 ಗಂಟೆ ಆಗೈತಿ. ಇನ್ನೂ ಭಜನೆ ಇನ್ನೂ ಮುಗ್ದಿಲ್ಲ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆಯಿಂದ ವ್ಲಾಗ್ ಮಾಡೋಕ್ಕೆ ಆಗಿಲ್ಲ, ಫುಲ್ ಬ್ಯುಸಿ. ಈಗೆಲ್ಲ ದೇವರಿಗೆ ಎಡೆ ಕೊಟ್ಟು ಎಲ್ಲ ಮುಗೀತು. ಈಗ ಊಟ ಸ್ಟಾರ್ಟ್ ಆಗೈತಿ. ಈಗ ಊಟ ಎಲ್ಲ ಸ್ಟಾರ್ಟ್ ಆಗೈತಿ. ಎಲ್ಲರೂ ಊಟಕ್ಕೆಲ್ಲ ಹೋಗ್ಯಾರ. ರಾಜು, ನಮ್ಮ ತಮ್ಮ ಅವರೆಲ್ಲರೂ ಊಟಕ್ಕೆ ಹೋಗ್ಯಾರ. ನಾನು ಇನ್ನೂ ಹೋಗಿಲ್ಲ. ಇನ್ಮೇಲೆ ನಾನು ಆಮೇಲೆ ಹೋದ್ರೆ ಆಯ್ತು ಅಂತ ಅಂದ್ಕೊಂಡು ಒಂದು ಸ್ವಲ್ಪ ಕೂತ್ಕೊಂಡು ರೆಸ್ಟ್ ಮಾಡಾಕಿದೆ. ಬೆಳಿಗ್ಗೆ ರಾತ್ರಿ 3 ಗಂಟೆಗೆ ಎದ್ದಿದ್ದೆ. ನಿದ್ದೆನೇ ಇಲ್ಲ. ಫುಲ್ ಒಂಥರ ಸುಸ್ತು ತನ್ಸಾತೈತಿ, ಯಾಕಂದ್ರೆ ನಿದ್ದೆ ಇಲ್ಲಲ್ಲ. ಒಂಥರ ಸುಸ್ತು ತನ್ಸಾತೈತಿ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡತ್ತಿದ್ದೆ. ವಿಡಿಯೋಸ್ ಎಲ್ಲ ಆದಷ್ಟು ಅಲ್ಲಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿನಿ ಅಷ್ಟೇ. ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಇವತ್ತು. ಓಕೆ, ನಾಳೆ ಬ್ಲಾಗ್ ಬರ್ತೈತಿ. ಮಿಸ್ ಮಾಡಿದೆ ನೋಡಿರಿ ಎಲ್ಲರೂ. ರಾತ್ರಿ ಪೂಜೆ ಎಲ್ಲ ಮಾಡಾಗ ಮತ್ತು ಅಡುಗೆ ಹೋಳ್ಗೆಗೆಲ್ಲ ಪ್ರಿಪೇರ್ ಮಾಡಾಗ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿನಿ, ಅದಷ್ಟೇ. ಮತ್ತು ಬ್ಲಾಗ್ನ ಮಾಡೋಕ್ಕಾಗಲಿಲ್ಲ. ಓಕೆ, ನಾನು ಆಮೇಲೆ ಊಟಕ್ಕೆ ಹೋಗಬೇಕು. ಈಗ ಎಲ್ಲರೂ ಊಟಕ್ಕೆ ಹೋಗ್ಯಾರ, ನನ್ನೂ ಕರೆಯತ್ತಾರ. ನಾನು ಆಮೇಲೆ ಹೋಗ್ತೀನಿ. ಓಕೆ, ಜಾತ್ರೆ ಬ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಓಕೆ, ಬೆಳಗ್ಗೆದು ಮತ್ತು ರಾತ್ರಿದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿನಿ, ಅದನ್ನ ಹಾಕ್ತೀನಿ. ಓಕೆ, ನೋಡ್ಕೊಂಬರ್ರಿ. ಓಕೆ ಫ್ರೆಂಡ್ಸ್, ಇದು ರಾತ್ರಿ 3 ಗಂಟೆಗೆ ವಿಡಿಯೋ ಮಾಡಕತ್ತೀನಿ. ಟೈಮ್ ಬಂದು 3 ಗಂಟೆ ಆಗಿತ್ತು. ನಾನು ರಾತ್ರಿ ಮಲಗುವಾಗೂ 1 ಗಂಟೆ ಆಗಿತ್ತು. ನಾನು ಮಲ್ಕೊಂಡಿರೋದು ಜಸ್ಟ್ 1 ತಾಸು ಅಷ್ಟೇ ಮಲ್ಕೊಂಡಿದ್ದು. ಮತ್ತು ಇನ್ನು ಬೆಳಗ್ಗೆ, ಯಾಕಂದ್ರೆ ಇದು ನಶಿಕ್ನಾಗ 5 ಗಂಟೆಗೆ ಎಲ್ಲ ಇದು ಜಾತ್ರೆ ಎಲ್ಲ ಪಾಲ್ಕಿ ಎಲ್ಲ ತೊಗೊಂಡು ಹೋಗೋಕೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ನಾವು ಹೋಗಬೇಕಲ್ಲ, ಅದಕ್ಕೆ ಎಲ್ಲ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಮೊದಲೇ ಎಲ್ಲ ದೇವರಿಗೆಲ್ಲ ಎಡೆ ಮಾಡಿಟ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದೆ. ಇದು ದೇವ್ರಿಗೆ ಈ ಸೀರೆ ತೊಗೊಂಡು ಬಂದಿದ್ದರು ರಾಜು ಅವರು. ಈ ಕಲರ್ ವಾಟ್ಸಪ್ಪಿಗೆಲ್ಲ ಬಿಟ್ಟಿದ್ರು, ಯಾವ ಕಲರ್ ತೊಗೊಳ್ಳಿ ಅಂಥೇಳಿ. ನಾನು ಈ ಕಲರಿಗೆ ಇರಲಿ ಅಂತ ಹೇಳಿ ಅಂದ್ಕೊಂಡು ಈ ಕಲರ್ ತೊಗೊಂಡು ಬಂದಿದ್ದರು ದೇವ್ರ ಸೀರೆ. ಚೆನ್ನಾಗಿತ್ತು, ದೊಡ್ಡದಾಗೆ ಇರಬೇಕು. ದೇವರಿಗೆ ಸ್ವಲ್ಪ ದೊಡ್ಡ ಸೀರೆನೇ ಬೇಕು. ಅದಕ್ಕೆ ಇದೆಲ್ಲ ತೊಗೊಂಡು, ಮತ್ತು ಉಡಿ ತುಂಬಕ್ಕೆ ಎಲ್ಲ ಅದು ಸಾಮಾನು, ಉಡೋಕೆ ಸಾಮಾನು ಮತ್ತು ಅದೆಲ್ಲ ತೊಗೊಂಡು ಬಂದಿದ್ದರು. ದೇವರಿಗೆ ಹಾರ ಮತ್ತು ದಂಡಿ ಇದೆಲ್ಲ ತೊಗೊಂಡು ಬಂದರು. ನಾನು ಮತ್ತು ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡೆ. ಮೊದಲಿಗೆ ಈ ಕಡೆ ಬೇಳೆ ಎಲ್ಲ ಬೇಯಕ್ಕೆ ಇಟ್ಟಿದ್ದೆ, ಹೋಳ್ಗೆ ಮಾಡೋಕೆ. ದೇವರಿಗೆ ಎಡೆ ಎಲ್ಲ ಮಾಡಿಟ್ಟು, ಮೊದಲೇ ಎಲ್ಲ ಎಡೆ ಮಾಡಿಟ್ಟು ಹೋಗಿಬಿಟ್ರೆ ಮತ್ತು ಹೊಳ್ಳಿ ವಾಪಸ್ ಬಂದಮೇಲೆ ಮತ್ತು ಎಡೆ ಕೊಡೋಕೆ, ಇದೆಲ್ಲ ದೇವರಿಗೆ ಉಡಿ ಎಲ್ಲ ತುಂಬಕ್ಕೆ ಆಕೈತೆ ಅಂಥೇಳಿ. ಇನ್ನೂ ಆದಿತ್ಯ ಎಲ್ಲ ಮಲ್ಕೊಂಡಿದ್ದ. ಅವನ ಪಕ್ಕ ನಮ್ಮ ತಮ್ಮಗೆ ಮಲ್ಕೋ ಅಂತೇಳಿ ಹೇಳಿದ್ದೆ. ನಾನು ರಾಜು ಹೋಗಬೇಕಾಗಿತ್ತು, ಅದಕ್ಕೆ ಅವನೇ ಇದ್ದ. ಓಕೆ, ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತು ಅಲ್ಲೆಲ್ಲ ಪಾಲ್ಕಿ ತೊಗೊಂಡು ಹೋಗಿದ್ರು. ಅಲ್ಲೆಲ್ಲ ಹೋಗಿ ಬಂದು ವಾಪಸ್ ಮತ್ತೆ ಗುಡಿಗೆಲ್ಲ ಬಂದ್ವಿ. ಆವಾಗ ಈ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು. ಎಲ್ಲರೂ ರೆಡಿಯಾಗಿದ್ದರು, ಎಲ್ಲರೂ ಕಳಸ ಎಲ್ಲ ಹಿಡಿದಿದ್ರು. ಮತ್ತು ಕೆಲವೊಬ್ಬರು, ನಾನಿನ್ನೂ ರೆಡಿಯಾಗಿರಲಿಲ್ಲ, ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಇಲ್ಲಿ ನೋಡ್ರಿ, ನಮ್ಮ ತಮ್ಮನ ಜೊತೆ ಹೆಂಗೆ ಮಾಡತ್ತಾನ ಆದಿತ್ಯ. ಅವ್ರ ಮಾಮ ಇದ್ರೆ ಮುಗೀತು ಅವನಿಗೆ.
ಮತ್ತು ಅದೆಲ್ಲ ಆದಮೇಲೆ ದೇವರಿಗೆಲ್ಲ ಎಡೆ ಕೊಡಬೇಕಂತ ಹೇಳಿ ಅದೆಲ್ಲ ಮುಗಿಸ್ಕೊಂಡು ಇದು ಮತ್ತೆ 4 ಗಂಟೆ ಏನೋ ಆಗಿತ್ತು ಈವ್ನಿಂಗ್. ಯಾಕಂದರೆ ಫುಲ್ ಗದ್ದಲೆಲ್ಲ ಇತ್ತು. ಯಾಕಂದರೆ ಎಷ್ಟೊಂದು ಜನ ಅವರೆಲ್ಲ ಹರಕೆ ಕಟ್ಕೊಂಡವರು ಮತ್ತು ಎಡೆ ಎಲ್ಲ ತೊಗೊಂಡು ಬಂದಿರ್ತಾರೆ. ಫುಲ್ ಜನ ಇತ್ತು. ಅದಕ್ಕೆ ನಾವು ಮತ್ತೆ ಸಾಯಂಕಾಲ ನಿಧಾನವಾಗಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಬರೋಣ ಅಂತ ಅಂದ್ಕೊಂಡು ಆವಾಗ ಹೋದ್ವಿ. ಮತ್ತು ನಾನು ಈ ಥರ ಸಿಂಪಲ್ಲಾಗಿ ರೆಡಿಯಾಗಿದ್ದೆ. ಹಸಿರು ಕಲರ್ ಬಳೆ ಎಲ್ಲ ಹಾಕಿ ಇದೇ ನಾನು ನಿಮ್ಗೆ ಆಲ್ರೆಡಿ ವಿಡಿಯೋ ಹಾಕಿನಲ್ಲ ವಿಶಾಲ್ ಮಾರ್ಟಲ್ಲಿ ಇದೇ ಗೌನ್ನ ನಾನು ತೊಗೊಂಡೆ. ಇದು ಇಷ್ಟ ಆಯಿತು. ಸಿಂಪಲ್ಲಾಗಿ ಇತ್ತು ನೋಡೋಕೆ. ಈ ಥರ ನನ್ನ ಹತ್ರ ಡ್ರೆಸ್ ಇರಲಿಲ್ಲ, ಅದಕ್ಕೆ ಇದನ್ನ ತೊಗೊಂಡು ನಿಮ್ಗೆ ಫುಲ್ ಔಟ್ಫಿಟ್ನ ತೋರಿಸಾತೀನಿ. ಅದು ಈ ರೀತಿ ಆಗೈತಿ ನೋಡಿರಿ ನೀವು ಆಲ್ರೆಡಿ. ಹಿಂದೆ ಈ ಥರ ಒಂದು ಕಸಿ ಟೈಪ ಕಟ್ಕೊಳಕ್ಕೆ ಕೊಟ್ಟಾರ. ಓಕೆ, ಎಷ್ಟು ಸೆಕೆ ಆತಂದ್ರೆ ಯಪ್ಪ ಎಷ್ಟು ಬಿಸಿಲು. ಆಲ್ರೆಡಿ ಗಂಗಾವತಿಲಿ ಫುಲ್ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟೈತಿ. ಮೊದಲೇ ಈ ಕಡೆ ಎಲ್ಲ ಗಂಗಾವತಿ ಗುಡ್ಡ. ಮತ್ತು ಅದೆಲ್ಲ ಆದಮೇಲೆ ಊಟ ಮಾಡೋಕ್ಕೆ ಹೋದೆ. ಊಟ ಮಾಡಿ ಚಲೋ ಮಾಡಿದರು ಅಡುಗೆ ಎಲ್ಲ. ವರ್ಷನೂ ಚಲೋ ಮಾಡಿದಾರೆ. ಪಲಾವ್ ಮತ್ತು ಮಟನ್ ಸಾರು ಮತ್ತು ಮಟನ್ ಸುಕ್ಕ ಮತ್ತು ಮಟನ್ ಇದು ತಿನ್ನಲಾರ್ದವ್ರಿಗೆ ಸಪ್ರೇಟಾಗಿ ಟೊಮೊಟೊ ಸಾರನ್ನು ಮಾಡಿಸಿರ್ತಾರೆ, ಮತ್ತು ಶೀರಾ ಮಾಡಿಸಿರ್ತಾರೆ, ಮತ್ತು ರೈಸ್ ಮಾಡಿಸಿರ್ತಾರೆ. ಮತ್ತು ಇದು ಆದಿತ್ಯ ಇದು ಜಾತ್ರೆ ಒಳಗೆ ತೊಗೊಂಡ್ಬಿಟ್ಟಾನ. ಇದು ಊದೋದು ಗುಳ್ಳೆ ಬರ್ಸೋದು ಅದು ಒಂದು ಗುಳ್ಳೆನೂ ಅವನಿಗೆ ಮಾಡೋಕ್ಕೆ ಬರತ್ತಿಲ್ಲ. ಹೆಂಗೆ ಮಾಡತ್ತಾನ ನೋಡ್ರಿ. ಇನ್ನೂ ಎಷ್ಟೊಂದು ವಿಡಿಯೋ ಮಾಡಬೇಕಾಗಿತ್ತು, ಬಟ್ ವಿಡಿಯೋ ಏನೂ ಮಾಡೋಕ್ಕೆ ಆಗಲಿಲ್ಲ. ಯಾಕಂದ್ರೆ ನಾವು ಪಾಲ್ಕಿ ಹಿಂದೆಲ್ಲ ಹೋಗಿಬಿಟ್ವಿ. ಗಂಗೆ ಸ್ಥಳಕ್ಕೆಲ್ಲ ಹೊಕ್ಕಾರ ಮೊದಲಿಗೆ. ಅದು ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆವಾಗಲೇ ನಾವೆಲ್ಲ ಅಡುಗೆ ಎಲ್ಲ ಮನೆಯನ್ನು ಮುಗಿಸ್ಕೊಂಡು ಹೋದ್ವಿ. ಅವಾಗೇನೋ ಮೊಬೈಲಲ್ಲಿ ಒಯ್ಯೋಕ್ಕಾಗಲ್ಲ, ಅದಕ್ಕೆ ನಾನು ಮೊಬೈಲೆಲ್ಲ ಇಲ್ಲೇ ಬಿಟ್ಟು ಹೋಗಿದ್ದೆ. ಬಟ್ ಎಷ್ಟೊಂದು ಹುಡುಗರೆಲ್ಲ ಎಷ್ಟು ಚಂದ ವಿಡಿಯೋಸ್ ಎಲ್ಲ ಮಾಡ್ಯಾರ. ಕಳಸ ಹಿಡ್ದಿದ್ದು, ಮತ್ತು ಪಾಲ್ಕಿ ತೊಗೊಂಡು ಹೋಗಿದ್ದು, ಮತ್ತು ಗಂಗೆ ಸ್ಥಳಕ್ಕೆ ಹೋಗಿದ್ದು ಅಲ್ಲೆಲ್ಲ ಇನ್ನೂ ಎಷ್ಟು ಚಂದೆಲ್ಲ ವಿಡಿಯೋಸ್ನ ಮಾಡ್ಬೋದಿತ್ತು. ನನಗೆ ಮಾಡೋಕ್ಕಾಗಲಿಲ್ಲ ನಿಜವಾಗ್ಲೂ. ಫುಲ್ ಬ್ಯುಸಿ ಇದ್ದೆ ಅವತ್ತು. ನೋಡಿರಿ ಆದಿತ್ಯ ಜಾತ್ರೆಲಿ ಏನೇನೆಲ್ಲ ತೊಗೊಂಡಾನ. ಇದೇನೋ ಮ್ಯೂಸಿಷಿಯನ್ ತೊಗೊಂಡ. ಅಲ್ಲೆಲ್ಲ ಇಲ್ಲಿ ಹಿಂಗೆ ಇವೆಲ್ಲ ಆಟಿಕೆ ಸಾಮಾನು. ಇದು ಒಂದು ಗೇಮ್ ತೊಗೊಂಡೆ. ನಾವೆಲ್ಲ ಸಣ್ಣವರಿರೋವಾಗಲೂ ಈ ಥರ ಗೇಮಿಂಗ್ ಮೊಬೈಲೆಲ್ಲ ಇತ್ತು ಆವಾಗಲೇ. ನಾವು ಈ ಥರ ಎಲ್ಲ ಆಡ್ತಿದ್ವಿ. ಎಲ್ಲ ಮೆಮೊರೀಸ್. ಆ ಬಲೂನ್ ಎಲ್ಲ ತೊಗೊಂಡಿದ್ದ, ಒಂದು 2-3 ಬಲೂನ್ ಎಲ್ಲ ತೊಗೊಂಡಿದ್ದ. ಅವೆಲ್ಲ ಆವಾಗಲೇ ತಂದು ಕೂಡಲೇ ಎಲ್ಲ ಡ್ಯಾಮ್ ಮನ್ಸಿಬಿಟ್ಟ, ಎಲ್ಲ ಒಡೆದು ಹಾಕಿಬಿಟ್ಟ. ಇವು ಏನೋ ಒಂದು ಸ್ವಲ್ಪ ಉಳ್ಕೊಂಡವು. ಇವು ಗೊತ್ತಿಲ್ಲ ಯಾವಾಗೆಲ್ಲ ಎಲ್ಲ ಮುರಿದು ಹಾಳು ಮಾಡ್ತಾನಂತ ಗೊತ್ತಿಲ್ಲ. ಹಾಪು ಇವೆಲ್ಲ ಯಾವಾಗ ಮುರಿದು ಹೋಗಿದ್ಬಿಡ್ತಿ? ಇವೆಲ್ಲ ಮುರಿದು ಹಾಕಿಬಿಡ್ತಿ? ಇವು ಎಲ್ಲ ಮುರಿದು ಹಾಕ್ತಿ?
ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ. ನಾನು ಏನೇನೋ ಲೈಟಿಂಗ್ಸ್ ವಿಡಿಯೋಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ರಿ ಈ ಸರಿ. ಏನೂ ಮಾಡೋಕ್ಕಾಗಲಿಲ್ಲ. ಇಷ್ಟೇ ನನ್ನ ಕೈಲಾದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡಿನಿ. ದೇವಿಗೆ ಎಷ್ಟು ಚಂದ ಅಲಂಕಾರ ಮಾಡಿದ್ರಲ್ಲ, ನೋಡೋಕೆ ಎರಡು ಕಣ್ಣು ಸಾಲತ್ತಿಲ್ಲ, ಅಷ್ಟು ಚಂದ ರೆಡಿ ಮಾಡಿದರು. ದೇವಿ ಈಗ ಎದ್ದು ಬರ್ತಾಳೇನಪ್ಪ ಅನ್ನೋ ರೀತಿನೇ ಅಷ್ಟು ರೆಡಿ ಮಾಡಿದರು. ರಾತ್ರಿಯಿಂದನೇ ರೆಡಿ ಮಾಡೋಕ್ಕೆಲ್ಲ ಸ್ಟಾರ್ಟ್ ಮಾಡ್ಯಾರ. ಎಷ್ಟೊಂದು ಟೈಮ್ ಹಿಡೀತು. ಅವರೆಲ್ಲ ರೆಡಿ ಮಾಡೋರನ್ನೆಲ್ಲ ಕರೆಸಿದ್ರು. ಎಷ್ಟು ಚಂದ ರೆಡಿ ಮಾಡ್ಯಾರ ನೋಡ್ರಿ. ನೋಡೋಕೆ ಎಷ್ಟು ಖುಷಿ ಅಂತ ಅನಿಸ್ತೈತಿ. ಎದ್ದು ಬರೋ ರೀತಿ, ದೇವಿಯ ಎದ್ದು ಬರೋ ರೀತಿನೇ ಅಷ್ಟು ಕಳೆ, ಅಷ್ಟು ಚಂದ ರೆಡಿ ಮಾಡಿದರು. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಓಕೆ ಬಾಯ್, ಲಾಟ್ಸ್ ಆಫ್ ಲವ್.